ಕಲಿಕಾ ಸಾಮರ್ಥ್ಯದ ಮೇಲೂ ಕೂಡ ಈ ಕೊರೋನಾ ಬಂದ ಮೇಲೆ ಆನ್ಲೈನ್ ಕ್ಲಾಸಸ್ ಮಾಡಿದ್ರು ಕೂಡ ಅಷ್ಟೊಂದು ಎಫೆಕ್ಟಿವ್ ಆಗಿಲ್ಲ ಅಂತ ಸ್ಟೂಡೆಂಟ್ಸ್ ತುಂಬಾ ಜನ ನ್ಯೂಸ್ 18 ಜೊತೆ ತಮ್ಮ ಒಪಿನಿಯನ್ ಶೇರ್ ಮಾಡ್ಕೊಳ್ತಾ ಇದ್ರು. ಆ ಸಾಮರ್ಥ್ಯದ ಮೇಲೆ ಈಗ ಕೊಡ್ಲಿ ಪೆಟ್ಟು ಬಿದ್ದಿದೆ. ಈ ಹಿಂದೆ ಏನೆಲ್ಲ ಕಲ್ತಿದ್ರು ಮಕ್ಕಳು, ಸ್ಕೂಲ್ಗೆ ಹೋಗಿ ತರಗತಿಗಳನ್ನು ಅಟೆಂಡ್ ಮಾಡಿ ಅದನ್ನೆಲ್ಲ ಮರ್ತು ಬಿಟ್ಟಿದ್ದಾರೆ. ಇನ್ನು ಹೊಸತನ ಕಲಿಯೋದು ಹೆಂಗೆ? ಈ ಹಿಂದೆ ಅಜೀಂ ಪ್ರೇಮ್ಜಿ ವಿವಿ ಒಂದು ಸರ್ವೆ ಮಾಡಿತ್ತು. ಕೊರೋನಾ ಬಂದ ಮೇಲೆ ಮಕ್ಕಳ ಕಲಿಕಾ ಸಾಮರ್ಥ್ಯ ಇರ್ಬೋದು, ಈ ಹಿಂದೆ ಕಲ್ತಿದ್ದನ್ನ ಎಷ್ಟರ ಮಟ್ಟಿಗೆ ಅವ್ರು ನೆನಪಲ್ಲಿ ಇಟ್ಕೊಂಡಿದ್ದಾರೆ ಅಂತ ಆ ಒಂದು ಸರ್ವೆಯ ಅಂಶವೇ ಇದನ್ನ ಬಹಿರಂಗಪಡಿಸಿರೋದು. ಶಾಲೆಗಳು ಮುಚ್ಚಿದ್ರಿಂದ ಕೊರೋನಾ ಬಂದ ಮೇಲೆ ಕಲಿಕೆಯಲ್ಲಿ ಭಾರಿ ನಷ್ಟ ಆಗಿದೆ. ಲಾಕ್ಡೌನ್ಗೂ ಮುನ್ನ ಮಕ್ಕಳು ಏನೆಲ್ಲ ಕಲ್ತ್ಕೊಂಡಿದ್ರು, ಕ್ಲಾಸಸ್ ಅಟೆಂಡ್ ಮಾಡಿ ಅದನ್ನೆಲ್ಲ ಮರ್ತು ಬಿಟ್ಟಿದ್ದಾರೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಗಣಿತ ಭಾಷೆಯ ಕಲಿಕೆಯನ್ನೇ ಮರೀತಾ ಇದ್ದಾರೆ ಮಕ್ಕಳು ಅನ್ನೋದನ್ನ ಈ ಅಜೀಂ ಪ್ರೇಮ್ಜಿ ವಿವಿ ಸರ್ವೆ ಏನು ಮಾಡಿತ್ತು, ಆ ಸರ್ವೆಯಲ್ಲಿ ಬಹಿರಂಗ ಆಗಿದೆ. ಸೊ ಗೀತಾ ಮೇಡಮ್, ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಏನಿದೆ ಒಂದು ಸರ್ವೆ ಮಾಡಿತ್ತು. ನಾವು ಮೊನ್ನೆಯಿಂದಲೂ ಕೂಡ ಅದ್ರ ಬಗ್ಗೆ ಹೇಳ್ತಾ ಇದ್ವಿ, ಇನ್ಫಾರ್ಮೇಶನ್ ಕೊಡ್ತಾ ಇದ್ವಿ ವೀಕ್ಷಕರಿಗೆ. ಅಂದ್ರೆ ಮಕ್ಕಳು ಎಸ್ಪೆಷಲಿ ಗಣಿತ ಭಾಷೆನ ಮರ್ತು ಬಿಟ್ಟಿದ್ದಾರೆ. ಅವರ ಕಲಿಕಾ ಸಾಮರ್ಥ್ಯನೂ ಕೂಡ ಕಡಿಮೆ ಆಗಿದೆ. ಈ ಕೊರೋನಾ ಬಂದ ಮೇಲೆ ಕ್ಲಾಸಸ್ ಎಲ್ಲ ಅವ್ರು ಅಟೆಂಡ್ ಮಾಡ್ತಾ ಇಲ್ವಲ್ಲ, ಆನ್ಲೈನ್ ಕ್ಲಾಸಸ್ ಇಂದನೂ ಅಷ್ಟೊಂದು ಎಫೆಕ್ಟಿವ್ ಆಗಿ ಇಲ್ಲ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಆಗವಾಗ್ಲೇ ನಾ ಕೇಳ್ತಾ ಇದ್ದೆ. ಅಂದ್ರೆ ಇವಾಗ ಒಂದ್ಸತಿ ಅವ್ರ ತರಗತಿಗೆ ಬಂದರೂ ಕೂಡ ಅದನ್ನ ರಿಕಾಲ್ ಮಾಡ್ಕೊಳ್ಳೋದು ಹೆಂಗೆ ತೀರಾ ಸಣ್ಣ ಮಕ್ಕಳು ಅಂತ? ಹೌದು, ಭಾಷೆ ಮತ್ತು ಗಣಿತ, ಮ್ಯಾಥ್ಸ್ ಮತ್ತು ಗಣಿತ ಇದೆಯಲ್ಲ, ಅವೆರಡು ಒಂದು ಕಂಟಿನ್ಯೂಟಿ ಆಫ್ ಲರ್ನಿಂಗ್ ಇರಬೇಕಾಗುತ್ತೆ. ಅವೆರಡೇ ಮೂಲ, ಎಲ್ಲ ಕಲಿಕೆಗೂ ಅವೆರಡೇ ಮೂಲ. ಅವೆರಡನ್ನು ಬಹಳ ಚೆನ್ನಾಗಿ ಮಕ್ಕಳು ಅರ್ಥ ಮಾಡ್ಕೊಂಡ್ಬಿಟ್ರೆ ಅದನ್ನೆಲ್ಲ ಸಬ್ಜೆಕ್ಟ್ಸು ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದು ಈಸಿ. ಅದಕ್ಕೆ ಇವಾಗ ಅರ್ಲಿ ಚೈಲ್ಡ್ ಎಜುಕೇಶನ್ ಅಂತ NEP ನಲ್ಲಿ ತರ್ತಾ ಇದ್ದಾರೆ. ಅದನ್ನ ತಂದು ಮಕ್ಕಳಲ್ಲಿ ಅವೆರಡನ್ನು ಬಹಳ ಒತ್ತು ಕೊಡ್ತಾ ಇದ್ದಾರೆ. ಈಗ ಈ ಕೊರೋನಾ ಸಂದರ್ಭದಲ್ಲಿ ಮಕ್ಕಳು ಮರ್ತಿರೋದು ಸಹಜ. ಅದು ಯಾಕಂದ್ರೆ ಎಷ್ಟು ಬೇಗ ಕಲಿತಾರೋ ಅಷ್ಟು ಬೇಗ ಅವರು ಮರೆಯುವಂತ ಸಂದರ್ಭಗಳು ಇರುತ್ತೆ. ಅದರಲ್ಲೂ ಆನ್ಲೈನ್ ಅಲ್ಲಿ ಹೇಳ್ಕೊಟ್ಟ ಮೇಲೆ ಅಷ್ಟು ಪರಿಣಾಮಕಾರಿಯಾಗಿ ಅದಿರಲ್ಲ. ಆ ಗುರುಮುಖೇನ ಜ್ಞಾನಂ ಅಂತ ಏನು ಹೇಳ್ತಾರೆ, ಅವ್ರ ಗುರು ಅಲ್ಲಿ ಆನ್ಲೈನ್ ಅಲ್ಲಿ ಪಾಠ ಮಾಡಿದ್ರು ಕೂಡ ಆ ದೈಹಿಕವಾಗಿ ನಾವು ವಾಸ್ತವಿಕವಾಗಿ ಅವ್ರ ಮುಂದೆ ನಿಂತು ಪಾಠ ಮಾಡುವಾಗ ನಮ್ಮ ಚಿತ್ರಣ ಅವ್ರ ಮನಸ್ಸಿನಲ್ಲಿ ಮೂಡಿ ಅದು ನಿಜವಾಗ್ಲೂ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದು ಬಹಳ ಚೆನ್ನಾಗಿ ಸುಲಭ ಆಗುತ್ತೆ. ಈಗ ವಾಪಸ್ ಬಂದ ಮೇಲೆ ಅವ್ರನ್ನ ಅದಕ್ಕೆ ನಾನು ಹೇಳಿದ್ದು, ಇವಾಗ ನೀವು 1 ತಿಂಗಳಿಗೆ 1.5 ತಿಂಗಳಿಗೆ ಕರ್ಕೊಂಡು ಬಂದ್ಬಿಟ್ಟು ಮಕ್ಕಳನ್ನ ಏನ್ ಮಾಡ್ತೀರಾ? ಈಗ ಅವ್ರಿಗೆ ನಾವು ಬೇಜಾರಾಗಿ ಎಲ್ಲಾನು ಮಕ್ಳು ಈ ತರ ಹಾಳಾಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಏನೋ ಒಂದು ಸೊಲ್ಯೂಷನ್ ತಗೋಬಾರ್ದು. ನಾವೀಗ ತಗೊಳ್ಳೋ ಸೊಲ್ಯೂಷನ್ ಅಲ್ಲಿ ಮಕ್ಕಳು ವಾಪಸ್ ಬಂದ್ರೆ ಅವ್ರನ್ನ ಕಂಟಿನ್ಯೂಸ್ ಆಗಿ ಎಂಗೇಜ್ ಮಾಡ್ಬೇಕಾಗುತ್ತೆ. ಒಂದು 6 ತಿಂಗಳು ಸತತವಾಗಿ ಮಕ್ಕಳನ್ನ ಒಳ್ಳೆ ಆರೋಗ್ಯಕರವಾದ ಒಂದು ಪರಿಸರದಲ್ಲಿ, ಶಾಲಾ ಪರಿಸರ ನಾನು ಹೇಳ್ತಾ ಇರೋದು. ಆರೋಗ್ಯಕರ ಪರಿಸರ ಅಂದ್ರೆ ಕರ್ಕೊಂಡೋಗಿ ಎಲ್ಲೋ ಕೂಡ್ಸ್ಬಿಡೋದಲ್ಲ. ಶಾಲೆಯಲ್ಲಿ ಮಕ್ಕಳ ಜೊತೆ ಒಡನಾಟ ಇಟ್ಕೊಂಡು ಸಂಸ್ಥೆಗಳ ಆಡಳಿತಾಧಿಕಾರಿಗಳಾಗ್ಬೋದು, ಹೆಡ್ ಆಫ್ ದಿ ಸ್ಕೂಲ್ ಆಗ್ಬೋದು, ಅಥವಾ ಯಾರೇ ಟೀಚರ್ಸ್ ಆಗ್ಬೋದು, ಅವ್ರು ಅವ್ರು ಮರ್ತಿದ್ದನ್ನ ಅದೊಂದು ಪನಿಷ್ಮೆಂಟ್ ತರ ಮಾಡದೆ, ಮನಸ್ಸಿನ ಮೇಲೆ ಯಾವ ಕೆಟ್ಟ ಪರಿಣಾಮನೂ ಬೀರದೆ ಮಕ್ಕಳಿಗೆ ಸಹಜ ಇದು ಮರೆಯೋದು. ಅದರಿಂದ ಆ ಸಹಜತೆಯನ್ನ ತೆಗೆದು ಮಕ್ಕಳಿಗೆ ಕಲಿಯುವಿಕೆ ಸಹಜತೆಯನ್ನು ತರಬೇಕಾದ್ರೆ ಬೇಕಾದಷ್ಟು ಟೆಕ್ನಿಕ್ ಆಸ್ಪೆಕ್ಟ್ ಮಾಡ್ಬೇಕಾಗುತ್ತೆ. ಟೆಕ್ನಿಕ್ ಯೂಸ್ ಮಾಡಬೇಕು, ಸ್ಕಿಲ್ ಯೂಸ್ ಮಾಡಬೇಕು. ಇವಾಗ ಟೀಚರ್ಸ್ದು ನಿಜವಾದ ಏನು ಅವರು ಎಫಿಷಿಯನ್ಸಿ ಏನಿದೆಯೋ ಅದು ಇವಾಗ ಪರೀಕ್ಷೆ ಆಗುತ್ತೆ ಟೀಚರ್ಸ್ದು. ಇಷ್ಟು ದಿವಸ ಕ್ಲಾಸಲ್ಲಿ ಪಾಠ ಮಾಡಿದ್ದು ಯಾವ ತರ ಇದು ಚಾಲೆಂಜ್ ಆಗುತ್ತೆ. ಈಗ ಹಳೆದನ್ನು ರಿಕಾಲ್ ಮಾಡಿಸ್ಬೇಕು, ಹೊಸದನ್ನು ಕಲಿಸ್ಬೇಕು, ಅದು ಯಾವ ತರ ಚಾಲೆಂಜಿಂಗ್ ಆಗಿರುತ್ತೆ ಆ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತೀನಿ ಮೇಡಮ್. 1 ಸೆಕೆಂಡ್, ಒಬ್ರು ಪಬ್ಲಿಕ್ ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸ್ಬಿಡೋಣ. ಅನಿಲ್ ಅಂತ ಬಳ್ಳಾರಿಯಿಂದ. ಅನಿಲ್ ಅವರೇ ನಮಸ್ಕಾರ. ಹೇಳಿ ಸರ್ ನಿಮ್ಮ ಒಪಿನಿಯನ್. 1ನೇ ತರಗತಿಯಿಂದ 8ನೇ ತರಗತಿ ತನಕ ಶಾಲೆ ಆರಂಭ ಮಾಡಬಹುದಾ ಮಾರ್ಚ್ 1ನೇ ತಾರೀಕಿನಿಂದ? ನಮಸ್ತೆ ಮೇಡಮ್. ಆದಷ್ಟು ಬೇಗ ಮಾಡಿದಷ್ಟು ಮಕ್ಕಳಿಗೆ, ಪೇರೆಂಟ್ಸ್ಗಾಗ್ಲಿ ಎಲ್ರಿಗೂ ಅನುಕೂಲ ಆಗುತ್ತೆ. ಇದೇನ್ ಬೇರೆ ಪ್ರೈವೇಟ್ ಸ್ಕೂಲ್ಗಳಿಗೆ ಉದ್ಧಾರ ಮಾಡಕ್ಕಾಗ್ಲಿ ಇನ್ನೊಂದಾಗ್ಲಿ ಆಗಲ್ಲ. ಯಾಕಂದ್ರೆ ಒಂದ್ LKG ನಾವು ಮಕ್ಕಳನ್ನ ಅಡ್ಮಿಷನ್ ಮಾಡಿದಾಗ ಒಂದ್ 3 ರಿಂದ 4 ತಿಂಗಳು ಏನಾಗುತ್ತೆ, ಮಕ್ಕಳನ್ನ ಕೂಡ್ಸೋಕೆ ಬೇಕಾಗುತ್ತೆ. ಅದೇ ಪರಿಸ್ಥಿತಿ ಈಗ 4, 5ನೇ ಕ್ಲಾಸ್ ಅಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಆಗಿದೆ. ಯಾಕಂದ್ರೆ ಅವ್ರ ಮನೇಲಿ ಇದ್ದು ಅವ್ರಿಗೆಲ್ಲ ರೂಢಿ ಆಗ್ಬಿಟ್ಟಿದೆ. ನಾವು ನೆಕ್ಸ್ಟ್ ಅಕಾಡೆಮಿಕ್ ಜುಲೈಯಲ್ಲಿ ಸ್ಕೂಲ್ ಸ್ಟಾರ್ಟ್ ಮಾಡ್ಬೇಕು ಅಂತಂದು ಹೇಳಿದ್ರೆ ಅವ್ರನ್ನ ನಾವು ಅವಾಗ ಕರ್ಕೊಂಡ್ಬಂದು ಕೂಡ್ಸಿ ನಾವು ಸ್ಟಾರ್ಟ್ ಮಾಡಕ್ ಹೋದ್ರೆ ಆಗಸ್ಟ್ ತನಕ ಹೋಗುತ್ತೆ. ಅಂದ್ರೆ ನೆಕ್ಸ್ಟ್ ಅಕಾಡೆಮಿಕ್ ಅವ್ರದ್ದು ಹಾಳಾಗ್ ಹೋಗುತ್ತೆ. ಆ ಉದ್ದೇಶದಿಂದ ಈಗ ಪ್ರಾರಂಭ ಆದ್ರೆ ಒಂದ್ 3 ತಿಂಗಳಲ್ಲಿ ಮಕ್ಳು ಕೂಡೋದನ್ನ ಕಲಿತಾರೆ. ಅವ್ರಿಗೆ ಹಳೆದನ್ನೆಲ್ಲ ನಾವು ರಿಕವರ್ ಮಾಡ್ಬೋದು, ಒಂದು ಮತ್ತೆ ಸಹಜ ಸ್ಥಿತಿಗೆ ತರೋಕೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಒಂದು ನನಗೆ ಪ್ರಶ್ನೆ ಕಾಡ್ತಾ ಇದೆ, ಏನಂತಂದ ಹೇಳಿದ್ರೆ 1 ರಿಂದ 5ನೇ ತರಗತಿಗೆ ಮಕ್ಕಳು ಏನು ಈಗ ಇದಾರಲ್ಲ, ಪ್ರೈವೇಟ್ ಅಲ್ಲಿ ಇರ್ತಕ್ಕಂಥ ಮಕ್ಕಳು ಎಷ್ಟೋ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಹೋಗಿದ್ದಾರೆ TC ತಗೊಂಡು ಈಗ ಆಲ್ರೆಡಿ.
ಸರ್ಕಾರಕ್ಕೆ ಆ ಚಿಂತನೆ ಏನಾದ್ರು ಕಾಡ್ತಿದ್ದೀನಾ, ಅಥವಾ ಈಗೇನಾರ ಸ್ಕೂಲ್ ನಾವು ಸ್ಟಾರ್ಟ್ ಮಾಡ್ಬಿಟ್ರೆ ಮತ್ತೆ ರಿಟರ್ನ್ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾರೆ ಅನ್ನೋ ಒಂದು ಭಯ ಏನಾದ್ರು ಕಾಡ್ತಾ ಇದೆ ನಮ್ಮ ಮಿನಿಸ್ಟ್ರಿಗೆ ಅಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ, ಎಷ್ಟೋ ಮಕ್ಕಳು ಹೋಗಿದಾರಲ್ಲ, ಮತ್ತೆ ಗೌರ್ಮೆಂಟ್ ಗೆ ಇದೊಂದ್ ಏನಾದ್ರು ತಲೆಯಲ್ಲಿ ಇದೇನೋ ಅಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಯಾರನ್ನೂ ಹಿಡಿಯಕ್ಕಾಗಲ್ಲ. ಈಗ ಫೀಸ್ ಇಂದಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಮಾತಾಡ್ತಾರೆ, ಇಲ್ಲ ಅಂತಂದಲ್ಲ. ಪೇರೆಂಟ್ಸ್ ಮತ್ತೆ ಸ್ಕೂಲಲ್ಲಿ ಇರ್ತಕ್ಕಂಥ ಕಮಿಟ್ಮೆಂಟ್ ಕೆಲವೊಂದ್ ಸ್ಕೂಲ್ಗಳಲ್ಲಿ ಆಗಿರುತ್ತೆ, ಕಂಪ್ಲೇಂಟ್ ಆಗಿರುತ್ತೆ, ಫೀಸ್ ಕಟ್ಟೋದಕ್ಕೆ ತೊಂದರೆ ಆಗಿರುತ್ತೆ, ಮಾಡಿರ್ತಾರೆ, ಇಲ್ಲ ಅಂತಂದಲ್ಲ. ಆದ್ರೆ ಎಷ್ಟು ಶಾಲೆಗಳಲ್ಲಿ ಆತರ ಇದೆ. ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಷ್ಟೋ ಶಾಲೆಗಳು ಬರೀ 6-7 ಸಾವಿರ ಫೀಸ್ ತಗೊಂಡ್ ಮಾಡ್ತಾ ಇರ್ತಾರೆ. ಹೌದ್ರಾ? ಅದಕ್ಕೆ ಗೌರ್ಮೆಂಟ್ ಇದೇನಾರ ಚಿಂತೆ ಕಾಡ್ತಾ ಇದೀನಿ ಅಂತ 30% ಅವ್ರು ಕಟ್ ಮಾಡ್ಲಿ, ತೊಂದರೆ ಇಲ್ಲ. ಆದ್ರೆ ಅವ್ರೇನ್ ಹೇಳ್ತಿದ್ರೆ ಯಾವುದೇ ಶುಲ್ಕ ತಗೋಬೇಡಿ, ಅಂದ್ರೆ ಬಿಲ್ಡಿಂಗ್ ಫಂಡ್ ಆಗ್ಲಿ ಇನ್ನೊಂದು ಮತ್ತೊಂದು ತಗೋಬೇಡಿ, ಈಗ ಏನ್ ಟ್ಯೂಷನ್ ಫೀಸ್ ಇದೆಯಲ್ಲ ಅದರಲ್ಲಿ ಮತ್ತೆ ಕಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಟೀಚರ್ಸ್ ಏನ್ ಕೊಡ್ಬೇಕು ಅವರು? ಈಗ ನಮ್ಮ ಮನೇಲಿ ವರ್ಕ್ ಮಾಡೋರು ಇರ್ತಾರೆ, ಹೌದ್ರಾ? ಈಗ ನಾವೇ ಒಬ್ರು ಟೀಚರ್ ಆಗಿದ್ದಾಗ ನಾನ್ ಏನ್ ಮಾಡ್ಲಿ, ಆಯ್ತು ಬೇಡ ಪ್ರೈವೇಟ್ ಸ್ಕೂಲಿಗೆ ನಾವು ಹೋಗಲ್ಲ ಸ್ವಾಮಿ, ಗೌರ್ಮೆಂಟ್ ಅವರು ಅವರೇ ನಮ್ಮನ್ನ ತಗೊಂಡ್ಲಿ. ಹಂಗಂದ್ರೆ ಎಲ್ಲಾ ಟೀಚರ್ಸ್ ಎಲ್ಲಾ ಪ್ರೈವೇಟ್ ಅಲ್ಲಿ ಇರ್ತಕ್ಕಂಥ ನಮ್ಗೆ ಒಂದು ಕೆಲಸ ಕೊಟ್ಬಿಟ್ರೆ ನಾವು ಹೋಗೋದೇ ಇಲ್ಲ, ಅಲ್ಲಿ ಫ್ರೀಯಾಗಿ ಹೇಳ್ಕೊಡಿ ಎಲ್ಲಾ ಮಕ್ಕಳಿಗೂ, ತಪ್ಪೇನಿದೆ ಅದರಲ್ಲಿ? ಫೈನ್. ಅಂದ್ರೆ ಈ ಬಗ್ಗೆ ಸರ್ಕಾರ ಗಮನ ಹರಿಸುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಅನಿಲ್ ಅವರಿಗೆ ಕಾಲ್ ಮಾಡಿದಕ್ಕೆ. ಬೆಂಗಳೂರಿಂದ ಶಿವಪ್ಪ ಅಂತ ಮತ್ತೊಬ್ರು ಕಾಲರ್ ಇದ್ದಾರೆ. ಶಿವಪ್ಪ ಅವರೇ ನಮಸ್ಕಾರ, ನಿಮ್ಮ ಒಪಿನಿಯನ್ ಹೇಳಿ ಸರ್. 1ರಿಂದ 8ನೇ ತರಗತಿ ತನಕ ಶಾಲೆನ ಆರಂಭ ಮಾಡ್ಬೋದಾ? ಬಹುಶಃ ನನ್ನ ವಾಯ್ಸ್ ಅವ್ರಿಗೆ ಸರಿಯಾಗಿ ರೀಚ್ ಆಗಿಲ್ಲ ಅನ್ಸುತ್ತೆ. ನೀವು ನಿಮ್ಮ ಒಪಿನಿಯನ್ ತಿಳಿಸ್ಬೋದು, 1ರಿಂದ 8ನೇ ತರಗತಿ ತನಕ ಶಾಲೆ ಆರಂಭ ಮಾಡ್ಬೋದಾ ಬೇಡವಾ ಅಂತ. ಸೊ ಗೀತಾ ಮೇಡಮ್ ಇದ್ರು ನಮ್ಮ ಜೊತೆ ಲೈನಲ್ಲಿ. ಗೀತಾ ಮೇಡಮ್, ಆಗ್ಲೇ ಒಬ್ರು ಹೇಳ್ತಾ ಇದ್ರು, ಅನಿಲ್ ಅಂತ ಕಾಲ್ ಮಾಡಿದವರು, ಅಂದ್ರೆ ಇವಾಗ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಿದ್ರೆ ಅಟ್ಲೀಸ್ಟ್ ನೆಕ್ಸ್ಟ್ ಶೈಕ್ಷಣಿಕ ವರ್ಷಕ್ಕಾದ್ರೂ ಮಕ್ಕಳಿಗೆ ಕಲಿಯೋದಕ್ಕೆ ಈಸಿ ಆಗುತ್ತೆ. ಅಂದ್ರೆ ಅವ್ರಿಗೆ ಕಂಪ್ಲೀಟ್ ಆಗಿ ಮನೆಗೆ ಹೋಗ್ಬಿಟ್ಟಿದ್ದಾರೆ, ಮತ್ತೆ ಅವ್ರನ್ನ ಶಾಲೆ ಕರೆಸ್ಬೇಕು, ಅವರನ್ನು ಕೂರಿಸ್ಬೇಕು, ಮತ್ತೆ ರಿಕಾಲ್ ಮಾಡಿಸ್ಬೇಕು, ಮತ್ತೆ ಹೊಸದನ್ನ ಟೀಚ್ ಮಾಡ್ಬೇಕು ಅಂತಂದ್ರೆ ಸೊ ಇವಾಗ್ಲಿಂದನೇ ಸ್ಟಾರ್ಟ್ ಮಾಡಿದ್ರೆ ಬೆಟರ್ ಅಂತ. ಇಲ್ಲ, ಅವರು ಅನಿಲ್ ಅವರು ಹೇಳಿದ್ದು ನಾನು ಒಪ್ತೀನಿ, ಅದ್ರಲ್ಲೇನು ಎರಡು ಮಾತಿಲ್ಲ. ಆದ್ರೆ ಇವಾಗ ನೀವು ಸ್ಟಾರ್ಟ್ ಮಾಡೋದು ಮಾರ್ಚ್ ಶುರು ಮಾಡಿ ಮತ್ತೆ ಏಪ್ರಿಲ್ಗೆ ನೀವು ಬಿಟ್ಬಿಟ್ರೆ ಅದು ತಪ್ಪಾಗುತ್ತೆ. ಬರೀ ಪರೀಕ್ಷೆಗೋಸ್ಕರ ಅಥವಾ ಮುಂದಿನ ಕ್ಲಾಸಿಗೆ ಅವರನ್ನ ಪ್ರಮೋಟ್ ಮಾಡೋಕ್ಕೋಸ್ಕರ ಅಂತ ಏನಾದ್ರು ಒಂದು ಇಟ್ಕೊಂಡು ನಾವು ಮಾಡೋದಾದ್ರೆ ಅದು ಸರಿ ಇಲ್ಲ ಅಂತ ನಾನು ಹೇಳ್ತಾ ಇರೋದು. ಇವಾಗ ಏನಾದ್ರು ನಾವು ಶಾಲಾ ಕಾಲೇಜುಗಳನ್ನ ಪ್ರಾರಂಭ ಮಾಡ್ತೀವಿ ಅಂದ್ರೆ ಮತ್ತೆ ಅದು ಕಂಟಿನ್ಯೂಟಿ ಇರಬೇಕು. ಮತ್ತೆ ಇವಾಗ ಮಾರ್ಚ್ ಅಲ್ಲಿ ಶುರು ಮಾಡ್ತಾರೆ ಅಂತಂದ್ರೆ ಅದು ಆನ್ಯುವಲ್ ಇಯರ್ ಶುರು ಆಗ್ಬಿಡ್ಬೇಕು. ಮತ್ತೆ ಅಲ್ಲಿ ಬ್ರೇಕ್ ಕೊಡಬಾರ್ದು ನಾವು. ಮತ್ತೆ ಬ್ರೇಕ್ ಕೊಟ್ರೆ ಅದು ದೊಡ್ಡ ಒಂದು ಅಪಘಾತ ಆಗುತ್ತೆ. ಅಲ್ಲಿ ನಿಜಕ್ಕೂ ಅಂತ ಒಂದು ಮತ್ತೆ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಬಿಟ್ರೆ ಅವರನ್ನ ಮತ್ತೆ ಹಿಡಿಯೋದು ಕಷ್ಟ ಆಗುತ್ತೆ. ಇದನ್ನ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಈಗ ನಾವು ಮಾರ್ಚ್ 1ಗೆ ಶುರು ಮಾಡ್ತೀವೋ, ಮಾರ್ಚ್ 15ಗೆ ಶುರು ಮಾಡ್ತೀವೋ, ಶುರು ಮಾಡೋಣ. ಈಗ ಅವ್ರು ಹೇಳಿದ ಪಾಯಿಂಟ್ ಎಲ್ಲ ಸರಿ. ಇವಾಗ ಸ್ಯಾಲ್ರಿ ಕೂಡ ಮತ್ತೆ ಟೀಚರ್ಸ್ಗೆ ಸಿಗ್ತಾ ಇಲ್ಲ, 30% ಕೂಡ ಕಟ್ ಮಾಡಿ ಅಂದ್ರೆ ಅದರಲ್ಲಿ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ ಸಂಸ್ಥೆಗಳಿಗೆ. ಇದ್ರೆಲ್ಲದರ ಮಧ್ಯೆ ಅವರು ಕಷ್ಟಗಳನ್ನ ಸಹಿಸ್ಕೊಂಡು ಏನೋ ಮಾಡ್ತಾ ಇದ್ದಾರೆ. ಪ್ರೈವೇಟ್ ಸ್ಕೂಲಿಂದ ಗೌರ್ಮೆಂಟ್ ಸ್ಕೂಲ್ ಹೊಟ್ಟೋದ್ರು, ಗೌರ್ಮೆಂಟ್ ಸ್ಕೂಲಿಂದ ಪ್ರೈವೇಟ್ ಸ್ಕೂಲ್ಗೆ ಬಂದ್ರು, ಅದೆಲ್ಲ ನಮ್ದಲ್ಲ. ಶಿಕ್ಷಣ ಕೊಡ್ಬೇಕು, ಆರೋಗ್ಯವಾಗಿ ಕೊಡ್ಬೇಕು, ಮಕ್ಕಳಿಗೆ ಕಂಟಿನ್ಯೂಟಿ ಇರಬೇಕು. ಇವು ಮೂರೇ ನಾನು ಒಂದು ಈ ಕ್ಷೇತ್ರದಲ್ಲಿ 50 ವರ್ಷ ಸರ್ವಿಸ್ ಮಾಡಿದ್ರಲ್ಲಿ ನಾನು ಹೇಳ್ತಾ ಇದ್ದೀನಿ. ಮಕ್ಕಳಿಗೆ ಮತ್ತೆ ಬ್ರೇಕ್ ಬರಬಾರ್ದು. ನನ್ನ ಒಂದು ಆತಂಕ ಯಾವುದು ಅಂತಂದ್ರೆ ಎಳೆ ಮಕ್ಕಳಿಗೆ, ಅದರಲ್ಲೂ 1ನೇ ಕ್ಲಾಸಿಂದ 6ನೇ ಕ್ಲಾಸ್ ತನಕ ಮಕ್ಕಳಿಗೆ ಮತ್ತೆ ಎಲ್ಲೂ ಬ್ರೇಕ್ ಬರಬಾರ್ದು. ಹಾಗೆ ನೀವೇನಾದ್ರು ಮಾಡೋದಾದ್ರೆ ಸೈ, ಅದನ್ನ ಒಪ್ಕೋಬಹುದು. ನೀವು ಮತ್ತೆ 1 ತಿಂಗಳಿಗೆ ಬರೋದು, ಇನ್ನೇನಾದ್ರು 1 ತಿಂಗಳಿಗೆ ಮತ್ತೆ ಮಕ್ಕಳಿಗೆ ರಜಾ ಅನ್ನೋದು, ಸಮ್ಮರ್ ಹಾಲಿಡೇಸ್ ಅನ್ನೋದು, ಇದು ಎಡವಟ್ಟಾಗ್ಬಿಡುತ್ತೆ. ಈಗ ಇದ್ದಿದ್ದು ಹಾಳು ಮಾಡ್ಬಿಡ್ತೀವಿ ನಾವು ಮಕ್ಕಳನ್ನ. ಆ ಕಡೆ ಇವಾಗ ನಾವು ತುಂಬಾ ಕೂಲಂಕುಷವಾಗಿ ವಿಚಾರ ಮಾಡಿ ಏನೇನ್ ಸರ್ಕಾರ ಅನೌನ್ಸ್ ಮಾಡೋದಾದ್ರೂ ದಯವಿಟ್ಟು ಅವರು ಯೋಚನೆ ಮಾಡ್ಬೇಕು, ಚಿಂತನೆ ಮಾಡ್ಬೇಕು, ಆಮೇಲೆ ಅನೌನ್ಸ್ ಮಾಡ್ಬೇಕು. ಅನೌನ್ಸ್ ಮಾಡೋದು ಆಮೇಲೆ ತಪ್ಪಾಯ್ತು ಅನ್ನೋದು, ವಿಡ್ರಾ ಮಾಡ್ಕೊಳ್ಳೋದು, ಆಮೇಲೆ ಸಂಘಟನೆ ಮಾಡೋದು, ಜನಗಳ ಕೂಗ್ ಹಾಕೋದು, ಅವ್ರ ಧ್ವನಿ ಎತ್ತೋದು, ಏನೇ ಡಿಸಿಷನ್ ತಗೊಳ್ಳೋದಿದ್ರು ತಜ್ಞರ ಅಭಿಪ್ರಾಯ ಪಡೆದು ಸಾಧಕ ಬಾಧಕ ಏನಿದೆ ಅದನ್ನೆಲ್ಲ ನೋಡ್ಕೊಂಡು ಡಿಸಿಷನ್ ಮಾಡೋದು ಬೆಟರ್. ಅಂದ್ರೆ ಮತ್ತೆ ಗೊಂದಲಕ್ಕೀಡು ಮಾಡೋದು ಬೇಡ ಅನ್ನೋದು ನಿಮ್ಮ ಒಪಿನಿಯನ್. ನಿಮ್ಮ ಹತ್ರ ಮಾತಾಡ್ತೀನಿ ಮೇಡಮ್, ಹಾಗೆ ಸಂಪರ್ಕದಲ್ಲಿ ಇರಿ. ರವಿರಾಜ್ ಅಂತ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಒಬ್ರು ಪಬ್ಲಿಕ್ ಕಾಲರ್ ಇದ್ದಾರೆ. ರವಿರಾಜ್ ಅವರೇ ಹೇಳಿ ಸರ್, ನಿಮ್ಮ ಒಪಿನಿಯನ್ ಏನಿದೆ? 1ನೇ ತರಗತಿಯಿಂದ 8ನೇ ತರಗತಿಯಿಂದ ಸ್ಟಾರ್ಟ್ ಮಾಡ್ಬೋದಾ? ಮೇಡಮ್, ಈಗೇನು ಗೀತಾ ರಾಮಾನುಜಂ ಮೇಡಮ್ ಏನ್ ಹೇಳ್ತಾರೆ ಅವ್ರದೇ ಕರೆಕ್ಟ್ ಇದೆ ಮೇಡಮ್. ಯಾಕಂದ್ರೆ ಕೆಲವೊಂದು ನೌಕರಿದಾರಿಗೆ ಏನ ಅನ್ಸುದಿಲ್ಲ. ಈಗ ನಾವು ಕಾರ್ ಡ್ರೈವರ್ ಆಕ್ಚುಲಿ, ಬಟ್ ನಮ್ಮ ಪ್ರತಿಷ್ಠಿತ ಒಂದು ಸ್ಕೂಲಿಗೆ ಹಾಕಿದೀವಿ ಧಾರವಾಡದಲ್ಲಿ. ಬಟ್ ಈಗ ಅವರು ಫುಲ್ ಫೀಸ್ ಕಟ್ಟು ಅಂತಾರೆ. ಫುಲ್ ಫೀಸ್ ಕಟ್ಟು ಅಂದ್ರ ನಾವು ಎಲ್ಲಿಂದ ಕಟ್ಬೇಕು? ಆದ್ರೆ
ಆ 20,000 ಇರೋದನ್ನ 10,000 ಕಟ್ತೀವಿ ಅಂದ್ರೆ ಅದೆಲ್ಲ ಹೇಳಲ್ಲಪ್ಪ, ನಮ್ ರೂಲ್ಸ್ ನಮ್ಗೆ ಹಿಂಗಿದಾವೆ, ನೀವು ಕಟ್ಬೇಕು, ಇಲ್ಲ ಸ್ಕೂಲಿಗೆ ಕರ್ಕೊಂಬಂದ್ ಬಿಡಿ. ಇವಾಗ ನೀವು ಬುಕ್ಸ್ ತಗೋಬೇಡಿ, ಮೊದ್ಲೇ ಸ್ಕೂಲ್ ಫೀಸ್ ಕಟ್ಟಿ ಅಂತಾರೆ. ನಾವು ಎಲ್ಲಿಂದ ಕಟ್ಬೇಕ್ರಿ? ಈಗ ಸಪೋಸ್ ಫೋನ್ ಇನ್ಸ್ಟಾಲ್ಮೆಂಟ್ ಮೇಲೆ ಸಾಲ ಮಾಡಿ 2-3 ಫೋನ್ ಕಡೆ, ಆಮೇಲೆ ನೆಟ್ವರ್ಕ್ ಇಶ್ಯೂ ಇರ್ತದೆ. ನೆಟ್ವರ್ಕ್ ಇಶ್ಯೂದಲ್ಲಿ ಆಮೇಲೆ ಸರಿಯಾಗಿ ಕ್ಲಾಸಲ್ಲೋ ಕೂತ್ಕೊಂಡು ಕೇಳಿದಾಗ ಮಾತ್ರ ಅವನಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಈಗ ನಾವು ನಮ್ಮ ಹುಡುಗ ಹೇಳ್ಬೇಕಂದ್ರೆ ನಾವು ಒಂದು ಗ್ರಾಜುಯೇಟ್ ಮುಗಿದಿಲ್ಲ, ಮುಗಿಸ್ಕೊಂಡಿದೀವಿ. ಈಗ ಅವರು ಏನ್ ಹೇಳ್ತಾರೆ, ನೀವು ಕರ್ಕೊಂಡ್ ಬಂದ್ ಕೂಡ್ಸ್ರಿ, ಬಟ್ ಫೀಸ್ ಮಾತ್ರ ಕಡಿಮೆ ಮಾಡಲ್ಲ, ಆಮೇಲೆ ಕೊಡಂದ್ರೆ ಇದು 30% ತಗೋಬಾರ್ದು 70% ತಗೊಳ್ಳಿ ಅಂತ ಹೇಳಿದೆ. ಸೊ ಅದು ರೂಲ್ಸ್ ಅನ್ವಯ ಆಗಲ್ವಂತ ಆ ಸ್ಕೂಲ್ಗೆ? ಆಗಲ್ಲ ಅಂತ ಮೇಡಮ್. ಅವ್ರು ಲೆಕ್ಕ ಸರ್ಕಾರನೇ ಆದೇಶ ಕೊಟ್ಟಿದೆಯಲ್ಲ. ಇಲ್ಲ, ನಮಗ್ ಬಂದಿಲ್ಲ ಆರ್ಡರ್ ಕಾಪಿ. ಅವ್ರು ಹೇಳ್ತಾರೆ ರೀ, ನಮಗ್ ಬಂದಿಲ್ಲಲ್ಲ ಅಂತ ಹೇಳ್ತಾರೆ. ಈಗ ಆಮೇಲೆ ಪದೇ ಪದೇ ಇದೇ ತರ ಆಗಿ ಇನ್ನೂವರೆಗೂ ನಾನು ಕಟ್ಟಿಲ್ಲ. ಇವಾಗ ಅವರು ನನ್ನ ಕಡ್ಲಿಂದ ಒಂದ್ ಲೆಟರ್ ಬರ್ಸಿದ್ದಾರೆ, ನೀವು ಅಟ್ಲೀಸ್ಟ್ 15,000 ಆದ್ರೂ ಕಟ್ಟಿ ಅಂತ. ಸರಿನಾ? ನಾನು ವರ್ಗಾವಣೆ ಪ್ರಮಾಣ ಪತ್ರ ಕೇಳಕ್ ಹೋದ್ರೆ ಅವ್ರು ಏನ್ ಹೇಳ್ತಾರೆ, ವರ್ಗಾವಣೆ ಪ್ರಮಾಣ ಪತ್ರದಲ್ಲಿ SATS ನಂಬರ್, ಸ್ಯಾಟ್ ನಂಬರ್ ಇಲ್ಲ. ಆಮೇಲೆ ನೀನು ನಿಮ್ಮ ಹುಡುಗ ಇಲ್ಲಿ ಓದ್ತಾ ಇದ್ದಾನೆ ಅಂತಾನು ಕೊಡ್ತಾ ಇಲ್ಲ. ಅವ್ರೇನು 4ನೇ ಕ್ಲಾಸ್ ಏನು ಓದಿದ್ರು ವರ್ಗಾವಣೆ ಕೊಟ್ಟಿದ್ದಾರೆ, 5ನೇ ಕ್ಲಾಸ್ ಅಲ್ಲಿ ಓದ್ತಿದ್ದಾನೆ ಅಂತ. ಗಂಭೀರವಾದಂತ ವಿಚಾರ ನೀವು ಇವತ್ತು ಪ್ರಸ್ತಾಪ ಮಾಡಿದಿರ ರವಿರಾಜ್ ಅವರೇ. ಧಾರವಾಡದಲ್ಲಿ ಒಂದು ಪ್ರತಿಷ್ಠಿತ ಶಾಲೆ ಇದೆ, ಆ ಶಾಲೆಯವರು ಹೇಳ್ತಿದ್ದಾರೆ ಸರ್ಕಾರ ಏನ್ 30% ಫೀಸ್ ಕಟ್ ಮಾಡಿದೆ ಅಂತ ಸರ್ಕಾರ ಹೇಳ್ತಿದೆ, ಆದೇಶದ ಪ್ರತಿ ನಮಗೆ ತಲುಪಿಲ್ಲ, ಪೇರೆಂಟ್ಸ್ ಎಲ್ಲ ಫುಲ್ ಫೀಸ್ ಅನ್ನ ಪೇ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ. ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ಶಿವಪ್ಪ ಅಂತ ಬೆಂಗಳೂರಿಂದ ಒಬ್ರು ಕಾಲರ್ ಹಿಡಿದ್ದಾರೆ. ಶಿವಪ್ಪ ಅವರೇ ಹೇಳಿ ಸರ್ ನಿಮ್ಮ ಅಭಿಪ್ರಾಯ. ಮೇಡಮ್, 1ನೇ ತರಗತಿಯಿಂದ 5ನೇ ತರಗತಿಗೆ ಖಂಡಿತವಾಗಿ ಸ್ಕೂಲ್ ನಲ್ಲಿ ಮಕ್ಕಳು ಹೋಗ್ಬಾರ್ದು. ಯಾಕಂದ್ರೆ ಚಿಕ್ಕ ಮಕ್ಕಳು ಇರ್ತಾರೆ, ಆಡ್ತಾರೆ, ಒಂದ್ ಹತ್ರ ಊಟ ಮಾಡ್ತಾರೆ, ಬಸ್ ನಲ್ಲಿ ಫುಲ್ ತುಂಬಿಕೊಂಡು ಹೋಗ್ತಾರೆ. ಅವ್ರಿಗೆ ಕರೋನಾ ಬರುದಿಲ್ಲ ಅಂತ ಏನ್ ಗ್ಯಾರಂಟಿ ಇದೆ ಮೇಡಮ್? ಇಲ್ಲಿ ಪಾರ್ಟಿ ಮಾಡಿ 40 ಜನ ಪಾರ್ಟಿ ಮಾಡಿದ್ರೆ 35 ಜನರಿಗೆ ಕರೋನಾ ಬಂದಿದೆ, ಈ ನ್ಯೂಸ್ ಅಲ್ಲಿ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಒಂದು ಸ್ಕೂಲ್, ನರ್ಸಿಂಗ್ ಸ್ಕೂಲ್ ಓಪನ್ ಆಗಿದೆ, ಅದರಲ್ಲಿ 30 ಜನ ಕೊರೋನಾ ಬಂದಿದೆ. ಆ ಚಿಕ್ಕ ಮಕ್ಕಳು ತಗೊಂಡು ಹೋದ್ರ ಬಡವ್ರ ಮಕ್ಕಳು ಎಲ್ಲಿ ತಗೊಂಡೋಗಿ ಅವ್ರಿಗೆ ಪರಿಹಾರ ಎಲ್ಲಿ ಸಿಗತ್ತೆ? ಅವ್ರಿಗೆ ಕಾಯಿಲೆ ಬಂದ್ರೆ ಅವ್ರು ಯಾರು ತೋರಿಸ್ತಾರೆ? ಅದಕ್ಕೆ ಖಂಡಿತವಾಗಿ ಇದು ಗೊಂದಲದಲ್ಲಿ ಇದೆ. ಸ್ಕೂಲ್ಗಳು, ಪ್ರೈವೇಟ್ ಸ್ಕೂಲ್ ಕೂಡ ಹಾಗೆ ಮಾಡ್ತಾ ಇದೆ. ಈಗ 70 ತುಂಬ್ರಿ ಅಂತ ಹೇಳ್ತಾರೆ, ಈಗ ಪೂರಾ ತುಂಬ್ರಿ ಅಂತ. ಕೆಲವು ಸ್ಕೂಲ್ಗಳು ಮೊದ್ಲಿಗೆ ಸ್ಟಾರ್ಟಿಂಗಿಗೆ ಲಾಸ್ಟ್ ಇಯರ್ ಜೂನ್ ನಲ್ಲಿನೇ ತುಂಬಿಸ್ಕೊಂಡಿದ್ದಾರೆ. ಅದಕ್ಕೆ ಆದಷ್ಟು ಆನ್ಲೈನ್ ಕ್ಲಾಸ್ ನಡೆಸಿ ಇನ್ನೊಂದ್ 2 ತಿಂಗಳ ಆನಂತರ ಅವರು ಹಿಂದೆ ಏನ್ ಕ್ಲಾಸ್ ಮಾಡಿದಾರ ಅದ್ರ ಮೇಲೆ ಮಾರ್ಕ್ಸ್ ಆಗಿ ಅವ್ರು ಪಾಸ್ ಮಾಡ್ಬೇಕು ಅಂತ ನನ್ನ ಅಭಿಪ್ರಾಯ ಮೇಡಮ್. ಫೈನ್. ಥ್ಯಾಂಕ್ ಯು ಶಿವಪ್ಪ ಅವರೇ ನಿಮ್ಮ ಒಪಿನಿಯನ್ ಹೇಳಿದ್ದಕ್ಕೆ. ಚರ್ಚೆನ ಮುಂದುವರಿಸ್ತೀನಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ.